ದಾವಣಗೆರೆಯಲ್ಲಿ ಯಾವ ರೀತಿ ಒಂದು ರಾಜಕೀಯ ರಂಗೇರಿದೆ ಅನ್ನುವಂಥದ್ದನ್ನು. ಸರ್, ಈಗ ರಾಜಕೀಯವಾಗಿ ಈಗ ಸಿದ್ದೇಶ್ವರ್ ಅವರಿಗೆ ಕೊಡಬಾರ್ದು ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳೋದು? ನಾನು ಹೇಳೋದು ವಿರೋಧ ಅನ್ನೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ದಾವಣಗೆರೆ ಜಿಲ್ಲೆಯ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಸ್ಪರ್ಧೆ ಮಾಡಿದಂಥ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದೀವಿ. ಸಾಮಾನ್ಯ ಕಾರ್ಯಕರ್ತ ಮತದಾರರು ಬದಲಾವಣೆ ಬಯಸ್ಯಾರೆ. ಯಾಕೆಂದರೆ 4 ಬಾರಿ ಸಂಸದರಾಗಿದ್ದಾರೆ. 2014ರಲ್ಲಿ ಕೊನೆ ಚುನಾವಣೆ ಅಂದರು, ನನಗೆ ಟಿಕೆಟೇ ಬೇಡ ಅಂದರು. 2019ರಲ್ಲಿ ನನಗೆ ಟಿಕೆಟೇ ಬೇಡ, ಕೊನೆ ಚುನಾವಣೆ ಅಂದರು. ಆದರೆ ನಾವೆಲ್ಲ ಜೊತೆಗಿದ್ವಿ. ಅವ್ರಿಗೇನು ಎಲ್ಲರೂ ಬಿಟ್ಟು ಗೆದ್ದಿದ್ದೀವಿ. ಅದೇ ನಾವೆಲ್ಲ ಹಮಾಲಿ ಮಾಡಿದ್ವಿ ಅವ್ರಿಗೋಸ್ಕರ. ಈ ಜಗದ್ಗುರುಗಳನ್ನ ಅಡ್ಡಪಲ್ಲಿಕೆಯಲ್ಲಿ ಒತ್ತು ಮೆರಿತಾರೆ, ಹಂಗೆ ಒತ್ತು ಮೆರೆದಿವಿ. ಆದರೆ ಅವರಿಗೆ ದುರಂಕಾರ ಹಮ್ಮು ಜಾಸ್ತಿ ಆಗಿದೆ. ನನ್ನ ಬಿಟ್ಟರೆ ದಾವಣಗೆರೆ ಜಿಲ್ಲೆ ಒಳಗೆ ಯಾರಿಲ್ಲ, ನಾನೇ ಸಾರ್ವಭೌಮ, ನಾನೇ ಚಕ್ರವರ್ತಿ, ಸಾಮ್ರಾಟ್, ಈ ರೀತಿ ಮನೋಭಾವನೆ ಇದರಿಂದ ಕಾರ್ಯಕರ್ತರು ಮತದಾರರು ಬೇಸತ್ತಿದ್ದಾರೆ. ಯಾರು ಹೋದರೆ ನಿಮ್ಮ ಮತಗಳು ಬೇಡ, ನಿಮ್ಮ ಓಟ್ ಬೇಡ. ನಮ್ಮ ಮಾಡಾಳ್ ಮಲ್ಲಿಕಾರ್ಜುನ್ ಭಾಳ ಚೆನ್ನಾಗಿರ್ತಾರೆ. ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗ್ಬೇಕಂದ್ರೆ ಅವ್ನು MBBS ಮಾಡಿರ್ಬೇಕು, MS MD ಆಗಿರ್ಬೇಕು. ಇವರೇನು ನನ್ನ ಹೆಂಡ್ತಿ ಕೊಡಲಿ, ನನಗೆ ಬೇಡ, ನನ್ನ ಹೆಂಡ್ತಿ ಕೊಡಲಿ, ಸೇವೆ ಏನಪ್ಪ, ಮಗನಿಗೆ ಕೊಡಲಿ, ತಮ್ಮ ಕೊಡಲಿ. ಅಂದರೆ ಕುಟುಂಬ ಆಯಿತು. ಕುಟುಂಬ ರಾಜಕಾರಣ ವಿರೋಧ ಮಾಡಲ್ಲ ನಾವು. ಅವರವರ ಸ್ವಂತ ಸಾಮರ್ಥ್ಯದ ಮೇಲೆ ಸೇವೆ ಮಾಡಿ ಸಂಘಟನೆ ಮಾಡಿ ಟಿಕೆಟ್ ಕೇಳಿ ನಾವು ಖುಷಿ ಪಡ್ತೀವಿ. ಆದರೆ ನನ್ನ ಬಿಟ್ಟರೆ ನನ್ನ ಮಗ, ನನ್ನ ಹೆಂಡ್ತಿ, ಇದನ್ನು ಯಾರು ಒಪ್ಪಲ್ಲ, ಮತದಾರ ಒಪ್ಪಲ್ಲ, ನಾವು ಯಾರು ಒಪ್ಪಲ್ಲ. ಈಗ ನೋಡಿ, ನಿನ್ನ ಮಗ, ನಿಮ್ಮ ಕುಟುಂಬದ ಸದಸ್ಯ ಕೊಡುಗೆ ಏನು ಸಂಘಟನೆಗೆ? ಅರೆ ಯಾರೋ 4 ಜನ ಹೇಳಿದ ತಕ್ಷಣ, ಅವರ 4 ಜನ ಹಿಂಬಾಲಕರು ಹೇಳಿದ ತಕ್ಷಣ ನೀವು ಟಿಕೆಟ್ ಕೊಡ್ಬೇಕಾ? ನಮಗೆ ವಿಶ್ವಾಸ ಇದೆ, ಅವರು ಟಿಕೆಟ್ ಸಿಗಲ್ಲ. ವಿಶ್ವಾಸದಿಂದ ನಾವು ಎಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಭೇಟಿ ಮಾಡಿದ್ವಿ. ಬದಲಾವಣೆ ಆಗುತ್ತೆ. ದಾವಣಗೆರೆ ಜಿಲ್ಲೆ ಲೋಕಸಭಾ ಕ್ಷೇತ್ರ ಗೆಲ್ಲಿಸಿ ಬರ್ತೀವಿ. ಒಂದು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಸೂರ್ಯಚಂದ್ರ ಸತಿನ ಆಗ್ತಾರೆ. ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಮತ ಕೇಳೋದಾದರೆ ನಿನ್ನ ಕೊಡುಗೆ ಏನಪ್ಪ? ಮೋದಿಯವರು ನಿಜ ಟಾಲೆಸ್ಟ್ ಲೀಡ್ರು. ಸರ್, ಈಗ ಯಡಿಯೂರಪ್ಪನವರು ಇವತ್ತು ಟಿಕೆಟ್ ಫೈನಲ್ ಆಗುತ್ತೆ, BJP ಟಿಕೆಟ್ ಅನ್ನುವಂತಹ ಮಾತನ್ನು ಬೆಂಗಳೂರಿನಲ್ಲಿ ಹೇಳಿರ್ತಕ್ಕಂಥದ್ದು. ಈಗ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ ನೀವು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನೋಡಿ, ನಮ್ಮ ನಾಯಕರು ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಕಮಲವನ್ನು ಅರಳಿಸಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ. ಅವರು CEC ಮೆಂಬರ್ ಹೌದು, ಎಲ್ಲರಿಗಾದರೆ. ನಾವು ಹೇಳೋದು ಇಲ್ಲಿ ನಾನು ಪ್ರಬಲ ಆಕಾಂಕ್ಷಿ ಇದ್ದೆ, ಅದು ನಿಜ. ಅಜಯ್ ಕುಮಾರ್ ಇದ್ದು ನಿಜ. ಮತ್ತು ಮಾಜಿ ಶಾಸಕರ ಸುಪುತ್ರ ಡಾಕ್ಟರ್ ರವಿಕುಮಾರ್ ಅದಾರೆ. ನಾವೇನು ಹೇಳಿದ್ವಿ, ಜಾತ್ಯತೀತ ಕೊಡ್ರಿ, ನಮಗೆ ಕೊಡ್ರಿ, ಇಲ್ಲ ಸಮಾಜ ಮತ್ತೊಂದು ಬೇರೆ ಬೇರೆ ಕಾರಣಕ್ಕೆ ಡಾಕ್ಟರ್ ರವಿಕುಮಾರ್ ಕೊಡ್ರಿ. ನಾವೆಲ್ಲ ಒಂದೇ, ನಮ್ಮೊಳಗೆ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ನಾವು ಒಂದು ಒಮ್ಮತದಿಂದ ನಾವೆಲ್ಲ ಒಂದು ಬದಲಾವಣೆ ಬಯಸಿ ಬಂದಿದ್ದೀವಿ. ನಮಗೆ ವಿಶ್ವಾಸ ಇದೆ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ತಿನ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ. ನಮ್ಮ ನಾಯಕರು ನಾವು ಹೇಳಿದ್ವಿಲ್ಲ, ಡಾಕ್ಟರ್ ರವಿಕುಮಾರ್, ನಾವೆಲ್ಲ ಕೊಡ್ರಿ ಅಂತ ಅವ್ರಿಗೆ ಹೇಳಿದ್ವಿ. ನಾವು ಕೇಳಿದ್ವಿಲ್ಲ ಅಂತಲ್ಲ, ನಾವು ಅವ್ರಿಗೆ ಕೇಳಿದ್ರೆ ನಾವು ಕೇಳ್ತೀವಿ. ಈಗ ಭಿನ್ನಾಭಿಪ್ರಾಯ ಇಲ್ಲ ಅಂತೀರಿ, ಆದರೆ ಸಿದ್ದೇಶ್ವರ್ ಅವ್ರ ವಿರುದ್ಧ ಮಾತನಾಡ್ತಾ ಇದ್ರಿ. ಇದು ವಿರುದ್ಧವಾಗಿ ಅಲ್ಲ, ಭಿನ್ನಾಭಿಪ್ರಾಯ ಅಲ್ಲ, ಅಭಿಪ್ರಾಯಗಳು, ಕಾರ್ಯಕರ್ತರ ಮತದಾರರ ಮನದಾಳದ ಮಾತುಗಳನ್ನು ನಾವು ಹೇಳ್ತಾ ಇದೀವಿ. ಅಂದರೆ ಮಾತಾಡಿದ ತಕ್ಷಣ ಟಿಕೆಟ್ ಅವ್ರಿಗೆ ಕೊಡಬೇಕಂದ್ರೆ ಅದು ಪೂರಕ, ಕೊಡಬಾರ್ದು ಬಂಡಾಯನ. ಇದು ಬಂಡಾಯನೂ ಅಲ್ಲ, ಭಿನ್ನಮತನೂ ಅಲ್ಲ. ಸರ್, ಅಕಸ್ಮಾತ್ ಈಗ ನಿಮಗೆ ಈ ಬಾರಿಯ ಟಿಕೆಟ್ ಮಿಸ್ ಆದಂತಹ ಸಂದರ್ಭದಲ್ಲಿ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಸರ್? ಟಿಕೆಟೇ ಸಿಗಲ್ಲ, ಅವರಿಗೆ ಸಿಗಲ್ಲ. ನಿಮಗೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ನಡೆ ಏನಾಗಿರುತ್ತೆ ಸರ್? ನೀವು ಕೂಡ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು, ಶಿಸ್ತಿನ ಸಿಪಾಯಿಗಳು. ನಮಗೆ ವಿಶ್ವಾಸ ಇದೆ, ಅವರು ಟಿಕೆಟ್ ಸಿಗಲ್ಲ, ಬದಲಾವಣೆ ಆಗುತ್ತೆ. ಸರ್, ಇನ್ನೊಂದು ಆರೋಪ ನಿಮ್ಮ ಮೇಲೆ ಏನಂತಂದ್ರೆ, ಈ ಬಾರಿಯ ಟಿಕೆಟ್ ಮಿಸ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ತಾರೆ ಎನ್ನುವಂತ ಆರೋಪ ಸರ್. ಇದು ನೋಡಿ, ಇದು ಪ್ಲಾಂಟ್ ಮಾಡಿಸಿರೋದು, ಸೃಷ್ಟಿ ಮಾಡಿರೋದು, ಅಂದರೆ ಪಿತೂರಿ ಇದು. ನಾನು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಹಿಂದುತ್ವ ಸಂಘಟನೆಯಿಂದ ಬಂದಿರತಕ್ಕಂಥವನು. ನಾವು ಯಾವುದೇ ಪಕ್ಷವನ್ನು ಸೇರ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾರ್ಯಕರ್ತರ ಮುಖಂಡರ ಮನದಾಳದ ಮಾತುಗಳನ್ನು, ಮತದಾರರ ಮತದಾಳದ ಮಾತುಗಳನ್ನು ನಾವು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ತಿಳಿಸಿದ್ದೀವಿ. ನಮಗೆ ವಿಶ್ವಾಸ ಇದೆ, ಬದಲಾವಣೆ ಆಗುತ್ತೆ. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.